ಕೇವಲ ಲಾಜಿಕ್ಕಿಂದಲೇ ಬದುಕೋಕ್ಕಾಗೋದಿಲ್ಲ. ನಾನು ಬದುಕ್ತೀನಿ ಅನ್ನೋದೇ ಒಂದು ನಂಬಿಕೆ. ವಾಪಸ್ ನಾನು ಮನೆಗೆ ಬರ್ತೀನಿ, ಅಮ್ಮ ಕಾಯ್ತಾ ಇರ್ತಾರೆ, ಹೆಂಡತಿ ಕಾಯ್ತಾ ಇರ್ತಾಳೆ ಅನ್ನೋದು ಒಂದು ನಂಬಿಕೆ ತಾನೇ. ಅದೆಲ್ಲ ಯಾಕೆ? ಅದೆಲ್ಲ ಏನು ಬೇಡ, ಊಟ ತಿಂಡಿ ಕೊಟ್ಟು ಮಲಗಿಸಿದ್ರೆ ಸಾಕು ಮಗುನ ಅಂದರೆ ಆ ಮಗುವಿಗೆ ಪ್ರೀತಿ ಬೇಕಾ ಬೇಡವಾ? ಹೌ ಮೆನಿ ಔನ್ಸಸ್ ಆಫ್ ಲವ್ ಶುಡ್ ವಿ ಗಿವ್ ಎನ್ ಎ ಡೇ ಅಂತ ಹೇಳೋಕ್ಕಾಗುತ್ತಾ? ಪ್ರೀತಿಯನ್ನೇ ಕೊಡದೆ ಮಗುನ ಬೆಳೆಸಿದ್ರೆ ಮಗು ಆರೋಗ್ಯವಾಗಿ ಬೆಳೆಯುತ್ತಾ? ಬೆಳೆಯೋದಿಲ್ಲ. ವಿ ಶುಡ್ ನಾಟ್ ಬ್ರಿಂಗ್ ಇನ್ ಲಾಜಿಕ್ ಎವ್ರಿವೇರ್. ನಮಸ್ಕಾರ, ನಾನು ಬಡಕಿಲಾ ಪ್ರದೀಪ್. ಇದು ನಂಬಿಕೆಗಳಾಚೆ, ಭಾರತೀಯ ಸಂಸ್ಕೃತಿಯ ಒಳನೋಟ. ನಂಬಿಕೆ ಅಂದ್ರೇನು? ಆ್ಯಕ್ಚುಲಿ ನಂಬಿಕೆಯ ಮೇಲೇ ಜೀವನ ನಿಂತಿದೆ. ಆದರೆ ನಂಬಿಕೆಯ ಸುತ್ತ ಮಾತಾಡ್ತಾ ಹೋದಾಗ ನಂಬಿಕೆಗಳನ್ನೇ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಆ ನಂಬಿಕೆ, ಈ ನಂಬಿಕೆ, ಮತ್ತು ಹಲವಾರು ವರ್ಷಗಳಿಂದ, ಹಲವಾರು ಶತಮಾನಗಳಿಂದ ನಾವು ನಂಬ್ಕೊಂಡು ಬಂದಿದ್ದು ಅದರ ಮೂಲ ಮರೆತು ಹೋದಾಗ ಅದು ಮೂಢನಂಬಿಕೆ ಆಗುವಂಥದ್ದು. ಈ ಎಲ್ಲ ವಿಚಾರಗಳನ್ನು ನಾವು ಆಳವಾಗಿ ಯೋಚಿಸ್ತಾ ಅದರ ಬಗ್ಗೆ ವಿಶ್ಲೇಷಣೆ ಮಾಡಬೇಕು ಅನ್ನೋ ಒಂದು ಆಸೆ ನನಗೆ ಹಲವಾರು ದಿನಗಳಿಂದ, ಹಲವಾರು ವರ್ಷಗಳಿಂದ ಇತ್ತು. ಅದಕ್ಕೆ ಒಬ್ಬ ಸೂಕ್ತ ವ್ಯಕ್ತಿ ಇವತ್ತು ನಮಗೆ ಸಿಕ್ಕಿದ್ದಾರೆ. ಡಾಕ್ಟರ್ ಆರತಿ ವಿ ಅವರು ಸಂಸ್ಕೃತದಲ್ಲಿ ತುಂಬ ಆಳವಾದ ಅಧ್ಯಯನ ಮಾಡಿದ್ದಷ್ಟೇ ಅಲ್ಲದೆ ಭಾರತೀಯ ಜ್ಞಾನ ಪರಂಪರೆಯನ್ನು ಕೂಡ ತುಂಬ ಆಳವಾಗಿ ತಿಳ್ಕೊಂಡವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅವರು ನಮ್ಮ ಈ ಪ್ರಯಾಣದಲ್ಲಿ ಜೊತೆಗಿರ್ತಾರೆ, ನಮ್ಮನ್ನೆಲ್ಲ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದ. ಸೊ, ನಂಬಿಕೆಗಳಾಚೆ ಅಂದಾಗ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ? ಈ ನಂಬಿಕೆ ಮತ್ತು ಅದರ ಸುತ್ತಲಿನ ನಮ್ಮ ಜೀವನದ ಬಗ್ಗೆ, ಹಾಗೆಯೇ ಭಾರತೀಯ ನಂಬಿಕೆಯ ಬಗ್ಗೆ, ಭಾರತೀಯ ಜ್ಞಾನ ಪರಂಪರೆಯ ಬಗ್ಗೆ ಒಂದು ನೀವು ಸ್ವಲ್ಪ ಸ್ಥೂಲವಾಗಿ ಹೇಳೋದಾದ್ರೆ. ನೀವೇ ಹೇಳಿದ್ರಿ ನಂಬಿಕೆ ಜೀವನ ಅಂತ. ನಾವೆಲ್ಲರೂ ಕೂಡ ನಂಬಿಕೆಯಲ್ಲೇ ಹುಟ್ಟಿ ಬೆಳೆಯುವಂಥದ್ದು. ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ಬುದ್ಧಿ ಇದೆ, ಇನ್ನೊಂದು ಮನಸ್ಸಿದೆ. ಮನಸ್ಸು ಭಾವನಾತ್ಮಕವಾದದ್ದು, ಬುದ್ಧಿ ಅನ್ನೋದು ವಿಮರ್ಶಾತ್ಮಕವಾದದ್ದು. ಅದನ್ನು ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಅಂತಲೂ ಹೇಳ್ತಾರಲ್ಲ. ಎರಡು ಮುಖ್ಯ ಆಗತ್ತೆ. ಕೇವಲ ಲಾಜಿಕ್ಕಿಂದಲೇ ಬದುಕೋಕ್ಕಾಗೋದಿಲ್ಲ ಜೀವನದಲ್ಲಿ. ಲಾಜಿಕ್ಕಿಂತ ಏಸ್ಥೆಟಿಕ್ಸ್, ಸೆಂಟಿಮೆಂಟ್ಸ್ ಅಂದರೆ ಭಾವನೆಗಳು, ಸಂಬಂಧಗಳು, ಆಮೇಲೆ ನಮ್ಮ ಒಂದು ಸೌಂದರ್ಯ ಪ್ರಜ್ಞೆ, ನಮ್ಮ ಕಲಾಭಿಜ್ಞತೆ, ನಮ್ಮ ಸರ್ಜನಶೀಲತೆ, ಇವುಗಳು ತುಂಬ ದೊಡ್ಡ ಪಾತ್ರವನ್ನು ವಹಿಸುತ್ತವೆ. ಹಾಗಾಗಿ ಈ ಎರಡು ಅಂದರೆ ಇಮೋಷ್ನಲ್, ಇದು ಏನಿದೆ ನಮ್ಮ ಭಾವನಾತ್ಮಕವಾದ ಒಂದು ಶಕ್ತಿ ಮತ್ತು ವಿಚಾರ ಶಕ್ತಿ, ಎರಡೂ ಒಟ್ಟೊಟ್ಟಿಗೆ ಹೋದ್ರೇ ಜೀವನ ಚೆನ್ನ. ಆಗ ಏನಂತಂದರೆ, ಈಗ ನಾವಿಬ್ಬರೂ ಇದ್ದೀವಿ, ಮಾತಾಡ್ತಾ ಇದ್ದೀವಿ, ನಾವಿಬ್ಬರು ಇದ್ದರೆ ಸಾಕು. ಅಲ್ಲೇನೋ ಹೂದಾಣಿ ಇಟ್ಟಿರ್ತೀರಾ, ಅಲ್ಲೊಂದು ಲೈಟ್ ಇಟ್ಟಿರ್ತೀರಾ, ಅಲ್ಲೇನೋ ಇದು ಇನ್ನೊಂದು ಸೀರಿಯಲ್ ಏನೋ ಡಿಸೈನ್ ಇದೆ, ನಿಮ್ಮ ಯಾಕೆ ಅದೆಲ್ಲ ಅಂತ ನಾವು ಲಾಜಿಕ್ ತಳಕ್ಕೆ ಹೋದರೆ ಇಟ್ಸ್ ಅಬ್ಸರ್ಡ್. ಬೇಕದು ತೀರಾ ಬ್ಲ್ಯಾಂಕ್ ಆಗಿ ಬದುಕೋಕ್ಕಾಗಲ್ಲ. ಮನೇಲಿ ಒಂದು ಸ್ಟವ್ ಇದ್ದರೆ ಸಾಕು, ಮಲ್ಕೊಳ್ಳೋಕೆ ಹಾಸಿಗೆ ಇದ್ದರೆ ಸಾಕು, ಮನೆ ಬೀಗ ಇದ್ದರೆ ಸಾಕು ಅಂತ, ಸಾಮಗ್ರಿ ಇದ್ದರೆ ಸಾಕು ಅಂತ ಹೇಳ್ಬೋದು. ಆದರೂ ನಾವು ಎಕ್ಸರ್ಸೈಸ್ ಮಾಡ್ತೀವಿ, ಅಲ್ಲೇನೋ ಒಂದು ಕಲಾಕೃತಿಯನ್ನು ಹಾಕ್ತೀವಿ, ಅಲ್ಲೇನೋ ಲೈಟ್ ಹಾಕ್ತೀವಿ. ಎರಡೂ ಬೇಕಾಗತ್ತೆ, ಏಕೆಂದರೆ ಅಷ್ಟು ಬ್ಲ್ಯಾಂಡಾಗಿ ಬದುಕೋಕ್ಕಾಗಲ್ಲ ಮನುಷ್ಯನಿಗೆ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆವಾಗ ನಮಗೆ ನಂಬಿಕೆಯ ಸ್ಥಾನ ಏನು ಅನ್ನೋದು ಸ್ಪಷ್ಟವಾಗುತ್ತೆ. ಬಟ್ ಇದು ಹೇಗೆ ಅಂದರೆ ಕ್ಯಾಟಗರೈಸೇಷನ್ ಯಾಕಾಯಿತು, ಹೇಗಾಯಿತು ಅಂತ? ಕ್ಯಾಟಗರೈಸೇಷನ್ ನಾವೇ ಮಾಡ್ಕೊಳ್ತೀವಿ. ನಂಬಿಕೆ ಒಂದು ಏನಂತಂದರೆ, ನಂಬಿಕೆ ಅನ್ನೋದು ನಾನು ಬದುಕ್ತೀನಿ ಅನ್ನೋದೇ ಒಂದು ನಂಬಿಕೆ. ಪ್ರತಿದಿನ ನಾಳೆ ಬೆಳಗ್ಗೆ ನಾನು ಎದ್ದೇಳ್ತೀನಿ ಅಂತ ನಾವು ನಂಬೋದ್ರಿಂದಲೇ ದೋಸೆ ಹಿಟ್ಟನ್ನು ನಾವು ರುಬ್ಬಿಟ್ಟಿರ್ತೀವಿ. ಅನ್ನೊಂದು ಇದು ಕಾನ್ಫಿಡೆನ್ಸ್ ಇದೆ ನಮಗೆ. ನಾಳೆ ಬದುಕಿರ್ತೀನಿ ಅನ್ನೋ ನಂಬಿಕೆ. ಗೊತ್ತಿಲ್ಲ ನಮ್ಮದು ಎಕ್ಸ್ಪೈರಿ ಡೇಟ್ ಯಾವಾಗಲ, ಯಮನಿಗೊಬ್ಬನಿಗೆ ಗೊತ್ತು. ಆದರೆ ಅದು ಒಂದು ನಂಬಿಕೆ ತಾನೇ. ವಾಪಸ್ ನಾನು ಮನೆಗೆ ಬರ್ತೀನಿ, ಅಮ್ಮ ಕಾಯ್ತಾ ಇರ್ತಾರೆ, ಹೆಂಡತಿ ಕಾಯ್ತಾ ಇರ್ತಾಳೆ ಅನ್ನೋದು ಒಂದು ನಂಬಿಕೆ ತಾನೇ. ನಾವು ವಾಪಸ್ ನಮ್ಮ ಮನೆಗೆ ನಾವು ಬರ್ತೀವಲ್ವ, ಅದು ನಂಬಿಕೆ ತಾನೆ. ನಮ್ಮೂರಿಗೆ ನಾವು ಹೋಗ್ತೀವಿ, ಊರು ಅಲ್ಲೇ ಇದೆ ಅಂತ ನಂಬ್ತೀವಿ ನಾವು. ಹೀಗೆ ಸಂಬಂಧಗಳಾಗಲಿ, ಸಂದರ್ಭಗಳಾಗಲಿ, ಸ್ಥಾನಗಳು ಎಲ್ಲವನ್ನ ನಾವು ಒಂದು ಮಟ್ಟಿಗೆ ಟ್ರಸ್ಟ್ ಮಾಡಲೇಬೇಕು. ಅಲ್ಲ, ಈ ನಂಬಿಕೆ ಮೂಢನಂಬಿಕೆ ಅನ್ನುವಂಥ ಈ ಕ್ಯಾಟಗರೈಸೇಷನ್ ಯಾವಾಗಾಯಿತು?
ಅದಕ್ಕೆ ಬರ್ತೀನಿ. ಈಗ ನಂಬಿಕೆ ಅನ್ನೋದು ಜೀವನದಲ್ಲಿ ಎಲ್ಲರಿಗೂ ಇರುತ್ತೆ. ಹ್ಮ್. ಈ ಸೋ ಕಾಲ್ಡ್ ತುಂಬ ವಿಮರ್ಶೆ ಮಾಡ್ತೀವಿ, ನಾವು ಪ್ರಗತಿಪರರು, ನಾವು ರ್ಯಾಷನಲ್ ಅಂತೆಲ್ಲ ಕೊಚ್ಕೊಳ್ತಾರಲ್ಲ, ಅವ್ರಿಗಿಂತ ಜಾಸ್ತಿ ಮೂಢನಂಬಿಕೆ ಇರೋರು ಯಾರೂ ಇರಲ್ಲ. ಅವ್ರು ಯಾವುದೋ ಒಂದು ಸಿದ್ಧಾಂತಕ್ಕೆ ಮೂಢವಾಗಿ ಅದನ್ನು ಪೂರ್ವಾಪರ ನೋಡದೆ ನಂಬ್ಕೊಂಡ್ಬಿಟ್ಟಿರ್ತಾರೆ. ಆ ಥರ ಅಲ್ಲ ಜೀವನ. ಪ್ರಾಕ್ಟಿಕಲ್ ಆಗಿ ನಾವು ನೋಡಬೇಕು. ಬರೀ ಥಿಯರಿಯಿಂದ ಜೀವನವನ್ನು ನಾವು ಅಳಿಯೋಕ್ಕಾಗಲ್ಲ. ಒಂದು ಡಿ ವಿ ಜಿ ಒಂದು ಮಾತು ಹೇಳ್ತಾರೆ, ಪಂಡಿತರೇ ಪಾಮರರೇ ಮಿಥ್ಯದಿಂ ಸತ್ಯಕ್ಕೆ ಖಂಡಿತದ ಸೇತುವೆಯ ಕಟ್ಟುವೊಡೆ ನೀವು, ಕಂಡಿಹಿರ ನರ ಹೃದಯದಾಳ ಸುಳಿ ಬಿರುಬುಗಳ ದಂಡವದ ನುಳಿದ ನುಡಿ ಮಂಕುತಿಮ್ಮ. ದೊಡ್ಡದಾಗಿ ಲಾಜಿಕ್ಕಾಗಿ ಹಿಂಗೆ ಹಂಗೆ ಅಂತೆಲ್ಲ ನಾವು ವಿಮರ್ಶೆ ಮಾಡ್ಬೋದು. ಆದರೆ ಮನುಷ್ಯ ಜೀವನಕ್ಕೆ ಏನು ಬೇಕು? ಮಗುವಿಗೆ ನಾವು ಬೊಂಬೆ ಕೊಡ್ತೀವಿ, ಯಾಕೆ? ಆ ಬೊಂಬೆ ಇಲ್ಲದೆ, ಬೊಂಬೆ ಇಲ್ಲ ನಾನ್ಸೆನ್ಸ್, ಹಾಗೆ ನೀನು ಬೆಳಿ ಅಂತ ಹೇಳ್ತೀವಿ ಆ ಮಗುವಿಗೆ. ಒಂದು ಕಾಲ ಬೇಕು, ಆಮೇಲೆ ಮಗುವೆ ಆ ಬೊಂಬೆನ ಬಿಟ್ಟು ಹೊಟ್ಟೋಗುತ್ತೆ. ಒಂದು ತೀರಾ 20 ವರ್ಷ ಆದಮೇಲೂ ಬೊಂಬೆ ಇಟ್ಕೊಂಡು ಆಟಾಡಿದ್ರೆ ಆವಾಗ ಹೇಳೋಣ ಏನೋ ಸರಿ ಇಲ್ಲ, ಮೌಢ್ಯ, ಇಮೋಷ್ನಲ್ ವೀಕ್ನೆಸ್ ಅಂತ. ಏನೋ ಪ್ರಾಬ್ಲಮ್ ಇದೆ. ಹಾಗೆ ನಾವು ಹಂತ ಹಂತದಲ್ಲಿ ನಮಗೆ ಯಾವುದೋ ಒಂದು ನಂಬಿಕೆ ಮೇಲೆ ಜೀವನದಲ್ಲಿ ಮುಂದೆ ಹೋಗ್ತೀವಿ. ಈಗ ಮೂಢನಂಬಿಕೆ ಅಂತ ಯಾವಾಗ ಆಗತ್ತೆ ಅಂದರೆ, ಆ ಒಂದು ನಂಬಿಕೆಯ ಪ್ರಯೋಜನ ಬಿಟ್ಟು ಹೋದ ಮೇಲೂ ಅದನ್ನು ನಾವು ಮುಂದುವರಿಸ್ತೀವಿ. ಅದು ಪರವಾಗಿಲ್ಲ, ಅವ್ರಿಗೊಂದು ಇಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೋದು. ಆದರೆ ಇನ್ನೊಬ್ರಿಗೆ ತೊಂದರೆ ಆಗೋ ಹಾಗಿದ್ರೆ ಮೂಢನಂಬಿಕೆ. ಯಾವತ್ತು ಮೌಢ್ಯ ಅಂತಂದರೆ ಏನಂದರೆ, ನನಗೆ ತೊಂದರೆ ಆಗಬೇಕು ಅಥವಾ ಇನ್ನೊಬ್ರಿಗೆ ತೊಂದರೆ ಆಗಬೇಕು, ಆವಾಗ ಅದು ಮೂಢ. ಇಲ್ಲದೆ ಹೋದರೆ ಅದು ಕೇವಲ ನಂಬಿಕೆ. ಅಂದ್ರೆ ಅದಕ್ಕೆ ಲಾಜಿಕ್ ಇಲ್ಲದೆ ಇದ್ರೂ ಪರವಾಗಿಲ್ಲ. ಎಲ್ಲದರಲ್ಲೂ ಎಲ್ಲಿ ಲಾಜಿಕ್ ಇದೆ? ಸೊ ಪ್ರಾಬ್ಲಮ್ ಆಗ್ತಿರೋದು ಲಾಜಿಕ್ ಇಲ್ಲದೆ ಇರುವಂಥದ್ದೆಲ್ಲ ಮೂಢನಂಬಿಕೆ ಅಂತ ಕ್ಯಾಟಗರೈಸೇಷನ್. ಹೌದು. ಈಗ ಸೆಂಟಿಮೆಂಟ್ಸ್ ಇಲ್ವಾ? ಈಗ ನನ್ನ ಮಗುವಿಗೆ ನಾನು ಕಾಲಕ್ಕೆ ಊಟ ತಿಂಡಿ ಕೊಟ್ಟು ನೋಡಿಕೊಂಡು ಬೆಳೆಸಿ ಎಲ್ಲ ಮಾಡ್ತೀನಿ, ಸರಿ, ಮುದ್ದು ಮಾಡ್ತೀನಿ, ಪ್ರೀತಿ ಮಾಡ್ತೀನಿ, ಅಪ್ಕೊಳ್ತೀನಿ, ಕತೆ ಹೇಳ್ತೀನಿ, ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ, ವಿ ಹ್ಯಾವ್ ವೆರಿ ನೈಸ್ ಟೈಮ್ಸ್. ಅದೆಲ್ಲ ಯಾಕೆ? ಅದೆಲ್ಲ ಏನು ಬೇಡ, ಊಟ ತಿಂಡಿ ಕೊಟ್ಟು ಮಲಗಿಸಿದ್ರೆ ಸಾಕು ಮಗುನ ಅಂದರೆ, ಆ ಮಗುವಿಗೆ ಪ್ರೀತಿ ಬೇಕಾ ಬೇಡವಾ? ಅದನ್ನು ನಾನು ಹೌ ಮೆನಿ ಔನ್ಸಸ್ ಆಫ್ ಲವ್ ಶುಡ್ ವಿ ಗಿವ್ ಎನ್ ಎ ಡೇ ಅಂತ ಹೇಳೋಕ್ಕಾಗತ್ತಾ? ಅದನ್ನು ಫಿಸಿಕಲ್ ಮೆಜರ್ಮೆಂಟಲ್ಲಿ ಹೇಳೋಕ್ಕಾಗಲ್ಲ. ಹಾಗೆ ಅಂತ ನಾನು ಪ್ರೀತಿಯಿಂದ ಹುಟ್ಟಿದ್ದು. ಹೌದು. ಹಾಗೆ ಅಂತ ನಾನು ಪ್ರೀತಿಯನ್ನೇ ಕೊಡದೆ ಮಗುನ ಬೆಳೆಸಿದ್ರೆ ಮಗು ಆರೋಗ್ಯವಾಗಿ ಬೆಳೆಯುತ್ತಾ? ಬೆಳೆಯೋದಿಲ್ಲ. ಅನಾಥ ಮಕ್ಕಳು ನೋಡಿ, ಆ ತಾಯಿ ಅಂತ ಒಬ್ಬರು, ಆ ತಾಯಿ ಕೊಡಬಲ್ಲ ಪ್ರೀತಿ, ತಾಯಿಯನ್ನು ಪೀಡಿಸ್ಕೊಂಡು ಕಟ ಕೊಟ್ಕೊಂಡು ನನಗಾಗ ಅಮ್ಮ ಇರ್ತಾಳೆ ಅನ್ನೋದು ಇಲ್ಲದೆ ಹೋದ ತಕ್ಷಣ ಅವ್ರು ಅರ್ಧ ಕುಗ್ಗಿ ಹೋಗ್ತಾರೆ. ಮಾನಸಿಕವಾಗಿ ಊಟ ತಿಂಡಿ ಸಿಕ್ಕರು, ಆಶ್ರಯ ಸಿಕ್ಕರು ಕೂಡ ತಾಯಿ ತಂದೆ ಅಂತ ನನಗಾಗಿ ನಾನು ಎಷ್ಟು ಹಠ ಮಾಡಿದ್ರು ಪ್ರೀತಿ ಮಾಡೋಂಥವ್ರು ಬೇಕು ಅನ್ನೋದನ್ನು, ಇದನ್ನೆಲ್ಲ ನೋಡಿದಾಗ ನಾವು ನಮ್ಮದೇ ಆದ ಒಂದು ಸೆಂಟಿಮೆಂಟ್ಸ್ ಇರುತ್ತೆ, ಅದನ್ನು ಗೌರವಿಸಬೇಕು ನಾವು. ಯಾವತ್ತೂ ಯಾರನ್ನ ಸ್ಟುಪಿಡ್ ತುಚ್ಛ ಅಂತ ಹೇಳಬಾರ್ದು. ಪ್ರತಿಯೊಬ್ಬರೂ ಜಗತ್ತಿನಲ್ಲಿ ದೇ ಆರ್ ಎ ಬಂಡಲ್ ಆಫ್ ಸೆಂಟಿಮೆಂಟ್ಸ್. ಆ ಸೆಂಟಿಮೆಂಟ್ಸ್ ನಮಗೆ ನಮ್ಮ ಜೀವನಕ್ಕೆ ಅನುಕೂಲವಾಗಿರ್ಬೋದು. ಈಗ ನನ್ನ ಗಂಡನನ್ನು ನಾನು ಪ್ರೀತಿಸ್ತೀನಿ, ಗೌರವಿಸ್ತೀನಿ, ಅದು ಒಂದು ಸೆಂಟಿಮೆಂಟ್. ಅದು ಈ ನಮ್ಮಲ್ಲಿ 1 ಜನ್ಮ ಅಲ್ಲ, 7 ಜನ್ಮಕ್ಕೆ ಪ್ಲ್ಯಾನ್ ಅಲ್ವಾ, 7 ಜನ್ಮದವರೆಗೂ ಅಂತ. ಅಂದರೆ ಆ ಉತ್ಕಟತೆ, ಪ್ರೀತಿ, ಅದೊಂದು ನಂಬಿಕೆ ತಾನೆ. ಒಬ್ಬ ಗಂಡಸು ಅವ್ರು ನನ್ನ ಗಂಡ ಅಂತ ನಾನು ನಂಬೋದ್ರಿಂದ ಆ ಸಂಬಂಧ ಉಳಿಯುತ್ತೆ. ಹಾಗೆ ಇದು ನನ್ನ ಮಗು ಅಂತ ನಂಬ್ತೀವಿ, ಇದು ನನ್ನ ಮನೆ ಅಂತ ತಿಳ್ಕೊಂಡ್ರೆ ಮನೆ ಕೆಲಸ ಮಾಡ್ತೀವಿ. ಹೀಗೆ ಕೆಲವು ನಂಬಿಕೆಗಳು ನಮ್ಮ ಜೀವನಕ್ಕೆ ತುಂಬ ಬೇಕು. ಇಟ್ ಡಿಸಿಪ್ಲಿನ್ಸಸ್, ನಮ್ಮನ್ನು ಫೋಕಸ್ ಮಾಡುತ್ತವೆ, ನಮಗೂ ಒಂದು ಸೆನ್ಸ್ ಆಫ್ ಸೆಕ್ಯೂರಿಟಿ ಬರುತ್ತೆ. ಇದು ಆಹಾ, ಇದು ನನ್ನ ಮನೆ, ನಮ್ಮವರು, ನನಗಾಗಿ ಯಾರೋ ಇದ್ದಾರೆ ಅನ್ನೋ ಭಾವನೆ. ಈಗ ನಾನು ಅಕಸ್ಮಾತ್ ಹುಷಾರು ತಪ್ಪಿ ಹಾಸ್ಪಿಟ್ಲ್ ಆಯಿತು ಅಂದರೆ ಯಾರೂ ಬರಲಿಲ್ಲ ನಾನು ನೋಡೋಕ್ಕೆ ಅಂದರೆ ಹೇಗಿರುತ್ತೆ? ಅಟ್ಲೀಸ್ಟ್ ನಮ್ಮ ಯಜಮಾನರು, ಮನೆಯವರು, ತಾಯಿ ತಂದೆ ಮಕ್ಕಳು ಬಂದಾಗ ಹಬ್ಬ ಅಂತ ಅಂದರೆ ನನ್ನ ಬಗ್ಗೆ ಕಾಳಜಿ ವಹಿಸೋರು ಇದ್ದಾರೆ ಅಂತ ಹಾಯ್ ಅನಿಸುತ್ತೆ. ಏನು ನರ್ಸ್ ಇಲ್ವಾ, ಡಾಕ್ಟರ್ ಇಲ್ವಾ, ಮೆಡಿಸಿನ್ ಸಿಗ್ತಿಲ್ವಾ? ಈ ಥರ ವಿ ಶುಡ್ ನಾಟ್ ಬ್ರಿಂಗ್ ಇನ್ ಲಾಜಿಕ್ ಎವ್ರಿವೇರ್. ಇದನ್ನ ಬದುಕೋರು ಕೆಲವರು ಇರಬಹುದು ಏನೋ, ಅಂದ್ರೆ ಭಾವನೆ ಇಲ್ಲದೆ ಒಂದು ಸ್ವಲ್ಪ ಇರುತ್ತೆ, ಅದು ತೋರಿಸ್ಕೊಳ್ಳಲ್ಲ, ಅಷ್ಟೇ ನಾಟಕ ಮಾಡ್ತಾರೆ, ಅದನ್ನ ದಮನಿಸ್ಕೊಂಡು ಇನ್ನೊಬ್ರಿಗೆ ಪರೋಪದೇಶ ಪಾಂಡಿತ್ಯ ಅದು. ಅಂಥವ್ರು ಹೆಚ್ಚಿನವರು ಇತ್ತು. ಅತಿ ಲಾಜಿಕ್ ಯೂಸ್ ಮಾಡುವಂಥ ಈ ಸೋಕಾಲ್ಡ್ ಪ್ರಗತಿಪರರು, ವಾಮಚಿಂತಕರು ಎಲ್ಲರನ್ನ ಖಂಡಿಸ್ತಾ ಹೋಗ್ತಾರಲ್ಲ, ಅದೊಂದು ಮೆಂಟಲ್ ಡಿಸ್ಟ್ರೆಸ್. ಅದನ್ನು ಒಕ್ಯೋಫೋಬಿಯಾ ಅಂತಲೂ ಹೇಳ್ತಾರೆ. ಸ್ವದೇಶ, ಸ್ವಧರ್ಮ, ಸ್ವಸಂಸ್ಕೃತಿ, ನಮ್ಮದನ್ನು ಯಾವಾಗಲೂ ಹಳಿತಾ ಇರೋದು, ನಮ್ಮದೆಲ್ಲ ತಪ್ಪು ಅಂತ, ಯಾವತ್ತೂ ವಿ ಆರ್ ಆಲ್ ರಾಂಗ್ ಅಂತ, ಅದೊಂದು ಕೈಂಡ್ ಆಫ್ ಮೆಂಟಲ್ ಸ್ಟೇಟ್. ಅವರು ತುಂಬ ಡಿಸ್ಟ್ರೆಸ್ಡ್ ಆಗಿರ್ತಾರೆ. ಸ್ವಲ್ಪ ಹೆಕ್ಕಿ ನೋಡಿದ್ರೆ ಅವ್ರ ಜೀವನದಲ್ಲೇ ಏನೇನು ನಡೆದಿರುತ್ತೋ, ಅವ್ರಿಗೆ ಯಾರೋ ಕೈ ಕೊಟ್ಟಿರ್ತಾರೆ, ಯಾರ ಮೇಲೋ ಅವರು ಟ್ರಸ್ಟ್ ಕಳ್ಕೊಂಡಿರ್ತಾರೆ, ನೋವಾಗಿರ್ತಾರೆ, ಅದಿಲ್ಲಿ ಈ ಥರ ಪ್ರಾಜೆಕ್ಟ್ ಅದನ್ನು ಜನರಲೈಸ್ ಮಾಡಿಬಿಡ್ತಾರೆ. ಈಗ ನನ್ನ ನೋವು ಎಲ್ಲರ ನೋವು ಅಂತ, ನನ್ನ ಗಂಡ ಹೊಡೆದ ಅಂದರೆ ಜಗತ್ತಿನ ಎಲ್ಲ ಗಂಡಸರು ಹೊಡೆಯೋರೆ, ನನಗೆ ಈಗ ಆಯಿತು ಅಂದರೆ ಎಲ್ಲರೂ ಹೀಗೆ.
ಸೊ ಈ ಜನರಲೈಸೇಷನ್ ಇದೆಯಲ್ಲ, ಅದು ಇಟ್ ಇಸ್ ಅ ಸ್ಟುಪಿಡಿಟಿ, ಅದೊಂದು ಅಪಕ್ವವಾದ ಮನಸ್ಸಿನ ಸ್ಥಿತಿ. ನಾವು ಪಕ್ವವಾಗಿ ನೋಡಿದಾಗ, ನಾವು ಉದಾತ್ತವಾಗಿ ನೋಡಿದಾಗ, ಜಗತ್ತು ಲೋಕೋ ಭಿನ್ನ ರುಚಿ ಅಂತ ಹೇಳ್ತಾರೆ. ಎಲ್ಲ ಥರದ ನಂಬಿಕೆಗಳು ಇವೆ. ಕೆಲವು ನಂಬಿಕೆಗಳು ನಮ್ಮನ್ನ ಸಂಸಾರವನ್ನು, ನಮ್ಮ ಕೆಲಸವನ್ನು ಚೆನ್ನಾಗಿ ಮಾಡೋ ಹಾಗೆ ಮಾಡುತ್ತೆ. ನೀವೀಗ ಇದೊಂದು ಮಾಡ್ತಾ ಇದ್ದೀರಾ, ಜನ ನೋಡ್ತಾರೆ, 10 ಜನ ಇದೊಂದು ಕೆಲಸ ಮಾಡೋಣ, ವಿ ವಿಲ್ ರೀಚ್ ಔಟ್, ಇದೊಂದು ನಂಬಿಕೆ ತಾನೆ. ಯಾರು ನೋಡ್ತಾರಪ್ಪ ಅಂದರೆ ಡಿಮೋಟಿವೇಟ್ ಆಗಿಬಿಡುತ್ತೆ. ಎಕ್ಸಾಕ್ಟ್ಲಿ. ದಿನ ಬೆಳಗಾದಾಗ ಒಂದು ಮೋಟಿವೇಶನ್, ಅಥವಾ ರಾತ್ರಿ ಇದಾದ್ಮೇಲೆ ಒಂದಿಷ್ಟು ಓಕೆ ಇಷ್ಟು ಜನರಿಗೆ ಇದು ತಲುಪಿದೆ ಅಂತಂದಾಗ ಬಂದ ಮೋಟಿವೇಶನ್, ಇನ್ನಷ್ಟು ಜನರಿಗೆ ಇದನ್ನು ಹೇಗೆ ತಲುಪಿಸೋದು ಅನ್ನೋದ್ರ ಬಗ್ಗೆ ನಾವು ನಂಬಿಕೆ. ನೋಡಿ, ಬಿಸ್ನೆಸ್ ಅವರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡ್ತಾರೆ, ರಿಸ್ಕ್ ತಗೊಳ್ತಾರೆ, ಹೊಸ ಬಿಸ್ನೆಸ್ ಶುರು ಮಾಡ್ತಾರೆ. ಇದು ಓಡ್ಬೋದು, ಓಡುತ್ತೆ ಅನ್ನೋ ನಂಬಿಕೆಯಿಂದ, ಅದು ರಿಸ್ಕ್ ಇದ್ದೇ ಇದೆ. ಇವ್ರ ನಂಬಿಕೆ ಕರೆಕ್ಟು ಅಂತ ಹೇಳೋಕ್ಕಾಗಲ್ಲ, ಬಟ್ ಕೆಲವು ವರ್ಕೌಟ್ ಆಗುತ್ತೆ. ರಿಸ್ಕೇ ತಗೊಳ್ಳಿಲ್ಲ ಅಂದರೆ ಅಂಬಾನಿ ಅವರು, ಧೀರುಭಾಯ್ ಅಂಬಾನಿ ಇಷ್ಟು ದೊಡ್ಡ ರಿಲಯನ್ಸ್ ಕಟ್ಟಕ್ಕೆ, ಒಬ್ಬ ಸಾಮಾನ್ಯ ಹಳ್ಳಿಯ ಸ್ಕೂಲ್ ಮೇಸ್ಟ್ರನ್ ಮಗ ಇವತ್ತು ಒಂದು ಎಂಪೈರ್ ಕಟ್ಟಿದ್ದಾರೆ ಅಲ್ವಾ. ಹೀಗೆ ನಂಬಿಕೆ ಅನ್ನೋದು ನಮಗೆ ವರ್ಕ್ ಪ್ಲೇಸಲ್ಲಿ, ನಮ್ಮ ಕೆಲಸದಲ್ಲಿ, ನಮ್ಮ ಪರಿವಾರದಲ್ಲಿ, ಸ್ನೇಹ ಬಳಗದಲ್ಲಿ, ನಮ್ಮ ನೆರೆಕೆರೆಯಲ್ಲಿ ಎಲ್ಲ ಕಡೆ ಸಹಾಯ ಮಾಡುತ್ತೆ. ಜೊತೆಗೆ ಭಗವಂತನ ನಂಬ್ತೀವಿ ಅಂದರೆ ನನಗೆ ಅತೀತವಾದ ಒಂದು ಶಕ್ತಿ ಇದೆ. ಅದನ್ನು ವಿಧಿ ಅಂತ ಕರಿತೀವ, ಭಗವಂತ ಅಂತ ಕರಿತೀವ, ದೇವರು ಅಂತ, ಬುದ್ಧಿ, ಶಕ್ತಿ ಏನು ಕರಿತೀವೋ ಗೊತ್ತಿಲ್ಲ. ನನಗೆ ನನ್ನನ್ನು ಕಾಪಾಡುವ, ನನಗೆ ನನ್ನ ಜೀವನಕ್ಕೆ ಕಾರಕವಾದ ಒಂದು ಶಕ್ತಿ ಇದೆ. ಪ್ರೇರಕ, ತಾರಕ, ಕಾರಕವಾದ ಒಂದು ಶಕ್ತಿ ಇದೆ. ಅದನ್ನು ನಾವು ನಮ್ಮ ಒಂದು ಭಗವನ್ ನಾಮದ ಮೂಲಕ ನಾವು ಗುರುತಿಸ್ಕೊಳ್ತೀವಿ. ಅದಕ್ಕೆ ಶಾಸ್ತ್ರಗಳನ್ನು ನಂಬ್ತೀವಿ. ಯಾಕೆ? ಆಪ್ತವಾಕ್ಯ ಅಂತ. ನಮ್ಮಲ್ಲಿ ವೇದವನ್ನು, ಋಷಿಗಳ ಮಾತನ್ನು ಆಪ್ತವಾಕ್ಯ ಅಂತ ಹೇಳ್ತಾರೆ. ಆಪ್ತರವರು ಅಂತ. ಯಾಕೆ ಅಂದರೆ ಅವ್ರು ನಮಗೆ ಯಾಕೆ ಕೊಟ್ಟರು? ಅವ್ರಿಗೆ ಯಾವುದೇ ಒಂದು ಬೆನಿಫಿಟ್ ಬೇಕಿರಲಿಲ್ಲ. ನಮ್ಮ ಮುಂದಿನ ಪೀಳಿಗೆಯವ್ರಿಗೆ ಒಳ್ಳೆಯ ಸರಿಯಾದ ಆಲೋಚನೆಗೆ ಒಂದು ಮಾರ್ಗ ಸಿಕ್ಕಲಿ, ಒಂದು ಸಂಸ್ಕೃತಿಯ ಮಾರ್ಗ ಸಿಕ್ಕಲಿ ಅಂತ ನಮಗೆ ಇದನ್ನೆಲ್ಲ ಕೊಟ್ಟರು ಅವರು. ಹಾಗಾಗಿ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಎನಿಥಿಂಗ್ ವೆಸ್ಟರ್ನ್ ವೆರಿಫೈ ಆ್ಯಂಡ್ ದೆನ್ ಅಕ್ಸೆಪ್ಟ್, ಎನಿಥಿಂಗ್ ಇಂಡಿಯನ್ ಅಕ್ಸೆಪ್ಟ್ ಆ್ಯಂಡ್ ದೆನ್ ವೆರಿಫೈ ಅಂತ. ಯಾಕೆ ಅಂತಂದರೆ ಅದು ಬಂದಿದ್ದು ಆಪ್ತರಿಂದ. ನನ್ನ ತಾಯಿ ನನಗೆ, ನೀನು ಕ್ಯಾರೆಟ್ ತಿನ್ನು ಒಳ್ಳೆಯದು, ಮಮ್ಮು ತಿನ್ನು ಒಳ್ಳೆಯದು, ನೀನು ಚೆನ್ನಾಗಿ ಆಗ್ತೀಯ ಅಂತಂದರೆ, ಸ್ವಲ್ಪ ಅಮ್ಮ ಸುಳ್ಳು ಹೇಳ್ಬೋದು, ಗುಮ್ಮ ಬರ್ತಾನೆ ಎತ್ಕೊಂಡು ಹೋಗ್ತಾನೆ, ಅವಳು ಸುಳ್ಳು ಹೇಳಿದ್ರು ಕೂಡ ಅವಳ ಉದ್ದೇಶ ಏನು? ಮಗು ಚೆನ್ನಾಗಿ ಊಟ ಮಾಡಲಿ ಅಂತ. ನನ್ನ ತಾಯಿ ಮಾತು ನಂಬೇಕಾ ಬೇಡವಾ? ನಮ್ಮಮ್ಮ ಸುಳ್ಳೆಲ್ಲ ಹೇಳಿ ಬೆಳೆಸ್ಬಿಟ್ಲು ಅಂತ ಹೇಳ್ತೀವ. ಹಾಗೆ ಆಚೆಯಿಂದ ಬಂದದ್ದು ಅಡ್ವರ್ಟೈಸ್ಮೆಂಟ್ಸು, ಇದನ್ನ ಬಳಸ್ಕೊಂಡ್ಬಿಡಿ, 2 ದಿನಕ್ಕೆ ನಿಮ್ಮ ಕೂದಲು ಇಷ್ಟುದ್ದಾಗ್ಬಿಡುತ್ತೆ, ಅದನ್ನ ಬೇಗ ನಂಬ್ಬಿಡ್ತೀವಿ. ಅದು ಮೂಢನಂಬಿಕೆ ಅಲ್ವಾ? ಹೌದು. ಈಗ ಈ ಮೂಢನಂಬಿಕೆ ಅಂತ ಬಂದಾಗ ನಮ್ಮ ಈ ಸರಣಿಯಲ್ಲಿ ನಾವು ಒಂದಿಷ್ಟು ವಿಚಾರಗಳನ್ನ ನಮ್ಮ ಭಾರತೀಯ ಇದರಲ್ಲಿ ನಾವು ನಂಬಿಕೊಂಡು ಬಂದಿರುವಂಥದ್ದು ನಂಬಿಕೆ, ಮೂಢನಂಬಿಕೆಗಳು ಅಂತ. ಅದರಲ್ಲೂ ಇತ್ತೀಚೆಗೆ ನಾವು ಈ ಹಿಂದೆ ಮಾತಾಡ್ತಾನೂ ಕೂಡ ನೀವು ಹೇಳಿದ್ರಿ, ಕೆಲವೊಂದು ಇತ್ತೀಚಿನ ಸಿನಿಮಾ, ಟಿವಿಯಲ್ಲಿ ತೋರಿಸ್ತಾ ಇರುವಂತಹ ವೈಭವೀಕರಿಸಿ ಹಲವು ಅದನ್ನು ಒಂದೊಂದಾಗಿ ಹೆಕ್ಕೊಂಡು ಹೋಗೋಣ, ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ಕೊಂಡು. ಸೊ ಇವತ್ತಿನ ಸಂಚಿಕೆಯನ್ನು ನಾವು ಅರಿಶಿಣ ಕುಂಕುಮದಿಂದ ಆರಂಭ ಮಾಡೋಣ, ಒಂದು ಶುಭದಿಂದನೇ ಆರಂಭ ಮಾಡೋಣ. ಆದರೆ ಏನು ಇಲ್ಲಿ ಸ್ವಲ್ಪ ಉಲ್ಟಾ ಏನು ಅಂತಂದರೆ, ಆ ಅರಿಶಿಣ ಕುಂಕುಮ ಚೆಲ್ಲಿದ್ರೆ ಅದು ಅಪಶಕುನ ಅಂತ ಹೇಳ್ತಾರೆ. ಇದು ಎಷ್ಟು ನಿಜ, ಎಷ್ಟು ಸುಳ್ಳು? ನೋಡಿ, ನೀವೇ ಹೇಳ್ದಂಗೆ ನಮ್ಮ ಹಲವು ಮಾಡರ್ನ್ ಮೂಢನಂಬಿಕೆಗಳು ಬಂದಿರೋದೆಲ್ಲ ಸಿನಿಮಾ ಮತ್ತು ಧಾರಾವಾಹಿಗಳಿಂದ. ಅಲ್ಲಿ ಏನೋ ಅವರು ಒಂದು ಸ್ವಲ್ಪ ನಮ್ಮಲ್ಲಿ ಅಫ್ಕೋರ್ಸ್ ಅವ್ರಿಗೆ ಕಾರಣ ಏನು, ಒಂಥರ ರಸ ಪ್ರಚೋದನೆ ಮಾಡಬೇಕು, ಒಂದು ಟ್ವಿಸ್ಟ್ ಕೊಡಬೇಕು, ಅದೆಲ್ಲ ತೋರಿಸ್ಬೇಕು, ಅದಕ್ಕೆ ಅವ್ರು ಹಾಗೆ ತೋರಿಸ್ತಾರೆ. ಈ ಅರಿಶಿಣ ಕುಂಕುಮ ಚೆಲ್ಲಿ ಹೋದರೆ ಏನೋ ಅಶುಭ. ಖಂಡಿತವಾಗಿ ಹಾಗಿಲ್ಲ, ಖಂಡಿತವಾಗಿ ಇಲ್ಲ. ನನಗೆ ಭಾಳ ಚಿಕ್ಕವಳಿದ್ದಾಗ ಒಂದ್ಸಲ ನಿಮ್ಮ ಹೊತ್ತಿಗೆ ಶೇರ್ ಮಾಡಿದ್ದೆ. ಭಾಳ ಚಿಕ್ಕವಳಾಗಿದ್ದಾಗ ಪುಟಾಣಿ ನಾನು ಹೊಸ ರೇಷ್ಮೆ ಲಂಗ ಹಾಕ್ಕೊಂಡು ಅಕ್ಕಪಕ್ಕದವನ್ನೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರೆಯೋಕ್ಕೆ ಹೋದಾಗ ಎಡೂ ಬಿಟ್ಟೆ. ಕೈಯಲ್ಲಿ ಕುಂಕುಮದ ಬಟ್ಲಿತ್ತು, ಅದು ಚೆಲ್ಲಿ ಹೋಯ್ತು ಅವ್ರ ಮನೇಲಿ. ಆಯಿತಾ, ಅವ್ರ ಮನೇಲಿ 2 ಹೆಣ್ಮಕ್ಳಿದ್ರು, ಮದುವೆ ಆಗದೆ 30-35 ದಾಟ್ಬಿಟ್ಟಿತ್ತು. ಇಷ್ಟಲ್ಲೇ ಇವತ್ತಿನ ಸೀರಿಯಲ್ನವರು 3 ಎಪಿಸೋಡ್ ಮಾಡಿರೋದು. ಅದೇ ಅಲ್ಲಿ ಬೀಳೋ ತನಕ ಅಲ್ಲಿ ಅವ್ರಿಗೆ ನನ್ನ ಸಾರಿ ಆಂಟಿ ಅಂತ ಹೇಳಿದೆ. ಅವ್ರು ಇಲ್ಲಮ್ಮ ತುಂಬ ಶುಭ ಶಕುನ ಅಂತ. ನೋಡಿ, ಇದು ಕಾಕತಾಳೀಯವೋ ಅಥವಾ ಭಗವದ್ ಇಚ್ಛೆಯೋ ಗೊತ್ತಿಲ್ಲ, ವಾರದೊಳಗೆ 2 ಮದುವೆ ಆಗೋಯ್ತು.
ವಾರದೊಳಗೆ ಒಬ್ರು ಯಾರೋ ದುಬೈಯಿಂದ ಬಂದರು, ಟೈಮೇ ಇಲ್ಲ ತಕ್ಷಣ ಮಾಡಿಕೊಟ್ಬಿಡಿ ಅಂತ ದೇವಸ್ಥಾನದಲ್ಲಿ ಮಾಡಿಕೊಂಡ್ರು. ಅವ್ರ ಕಸಿನ್ನೇ ಇನ್ನೊಬ್ರು ಬಂದು ಇನ್ನೊಬ್ರದ್ದು ಫಿಕ್ಸ್ ಆಗೋಯ್ತು, ಅವ್ರದ್ದು ಇನ್ನೊಂದು 10 ದಿನಕ್ಕೆ ಮದುವೆ ಆಗೋಯ್ತು. ಇದನ್ನ ಹಂಗಿದ್ರೆ ಅಂದರೆ ಏನಂತ ಅರಿಶಿನ ಕುಂಕುಮ ಚೆಲ್ಲಿದ್ರೆ ಅಪಶಕುನಾಗಿದ್ರೆ ಅವ್ರ ಮನೇಲಿ ಶುಭ ನಡೀತಿರ್ಲಿಲ್ಲ. ಇದು ಈ ಎಲ್ಲಿಂದ ಬಂತದು, ಯಾಕೆ ಬಂತು? ಹುಟ್ಟಿಸಿರ್ತಾರೆ ಯಾರೋ ಒಬ್ರು, ಈ ಡೈರೆಕ್ಟರ್ಸ್ಗೆ ಮತ್ತು ಕತೆ ಬರೆಯೋರಿಗೆ ಏನೋ ಒಂದು ಪ್ರಚೋದಿಸ್ಬೇಕು. ಆ ಮುಗ್ಧ ಜನರು ಏನು ಮಾಡ್ತಾರೆ, ತುಂಬ ಜನ 80% ಜನ ಈ ಸೀರಿಯಲ್ಗಳಲ್ಲಿರುವಂಥದ್ದು ಧಾರಾವಾಹಿಗಳ ಅದನ್ನು ಹಾಗೆ ಕಾಪಿ ಮಾಡ್ಕೊಳ್ತಾರೆ. ನೋಡಿ, ಮೊದಲೆಲ್ಲ ನಾವು ಒಂದೊಂದು ನಮ್ಮ ತಾಯಿ ಅಜ್ಜಿ ನಮ್ಮ ಪರಂಪರೆಯಲ್ಲಿ ಹೇಗೆ ಜೋಡಿಸಿದ್ವೋ ಹಾಗೆ ಕಲಶ ಜೋಡಿಸ್ತಿದ್ವಿ, ಹಾಗೆ ಗೌರಿ ಪೂಜೆ ಮಾಡ್ತಿದ್ವಿ. ಈಗ ಟಿ ವಿ ಸಿನಿಮಾಗಳಲ್ಲಿ ತುಂಬ ವೈಭವೀಕರಿಸಿ ತೋರಿಸಿ ಈಗ ಎಲ್ಲರೂ ಮನೆಗಳಲ್ಲಿ ಮದುವೆಗಳಲ್ಲಿ ಒಬ್ರಿಗೆ ಇದು ಕೊಟ್ಬಿಡ್ತಾರೆ, ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ. ಎಲ್ಲರ ಮನೆ ಗೌರಿ ಪೂಜೆನೂ ಒಂದೇ ಥರ ಒಂದೇ ಮಂಟಪ. ನಮ್ಮತನ ಅನ್ನೋದಿರಲ್ಲ. ಅಂದ್ರೆ ಯಾರೋ ಮಾಡಿದ್ದನ್ನ ನಾವು ಮಾಡ್ತೀವಿ, ಅದು ನಂಬಿಕೆ ತಾನೇ ಅದು. ಅಂದ್ರೆ ನಮ್ದೊಂದು ಇತ್ತು, ನಮ್ದೇ ಒಂದು ಎಥನಿಸಿಟಿ ಇತ್ತು, ಅದನ್ನ ನಮ್ಮ ರೀತಿಯಲ್ಲಿ ನಾವು ಮಾಡ್ತಾ ಇದ್ವಿ. ಇವತ್ತು ಮದ್ವೆಗಳಿಗೂ ಹೋಗಿ ನೀವು ಮೊದಲೆಲ್ಲ ಇಂಥವ್ರ ಮದ್ವೆಲಿ ಇಂಥದ್ದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು, ಅಯ್ಯಂಗಾರ ಮದ್ವೆಲಿ ಪುಳಿಯೋಗೆ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿತ್ತು, ಹವ್ಯಕರ ಮದುವೆಯಲ್ಲಿ ತಂಬಳಿ ಎಕ್ಸ್ಪೆಕ್ಟ್. ಇವಾಗ ಎಲ್ಲರ ಮದುವೆ ಒಂದೇ ಥರ, ಒಂದು ಸೌತ್ ಇಂಡಿಯನ್ ಕೌಂಟರು, ಒಂದು ನಾರ್ತ್ ಇಂಡಿಯನ್ ಕೌಂಟರು, ಒಂದು ಚಾಟ್ ಮಸಾಲ ಕೌಂಟರು, ಐಸ್ ಕ್ರೀಮ್ ಕೌಂಟರು, ಸೇಮ್. ಒಂಥರ ಬೋರ್ ಹೊಡಿಯುತ್ತೆ ಈಗ, ಒಂದೇ ಥರ ಆಗಿಬಿಟ್ಟಿದೆ. ಅಂದರೆ ನಾವು ವಿ ಆರ್ ಕಾಪಿಂಗ್ ಐಡಿಯಾಸ್. ಟಿ ವಿಯಲ್ಲಿ ತೋರಿಸೋದು, ಸಿನಿಮಾಲಿ ತೋರಿಸೋದು. ಸಾಮಾನ್ಯ ಜನ ಹಾಗೆ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಂತ ಕೃಷ್ಣ ಹೇಳ್ತಾನೆ. ಸೊ ಶ್ರೇಷ್ಠ ಅಂದರೆ ಇಲ್ಲಿ ಐಕನ್ನು, ಫೇಮಸ್ಸು. ನೋಡಿ, ಈಗ ಪುನೀತ್ ರಾಜ್ಕುಮಾರ್ ಕರ್ಕೊಂಬಂದು ನಂದಿನಿ ಪ್ರಾಡಕ್ಟ್ಸ್ನ ಪ್ರಮೋಟ್ ಮಾಡಿದ್ರು. ನಾನು ನಂದಿನಿ ಹಾಲು ಕುಡಿತೀನಿ ಅಂತ ಪುನೀತ್ ರಾಜ್ಕುಮಾರ್ ಹೇಳಿದ ತಕ್ಷಣ 100 ಜನ ಶುರು ಮಾಡ್ತಾರೆ ತಗೊಳಕ್ಕೆ. ಅದು ಜನ ಹಾಗೆ, ಅಂದರೆ ಗತಾನುಗತಿಕೋ ಲೋಕ ನ ಲೋಕ ಪಾರಮಾರ್ಥಿಕ ಅಂತ. ಯಾರು ಹೋಗ್ತಾರೋ ಆ ಮಾರ್ಗದಲ್ಲೇ ಜನ ಹೋಗೋದು, ಸ್ವಂತವಾಗಿ ಯೋಚನೆ ಮಾಡಲ್ಲ. ತುಂಬ ಜನ ಮಾಸ್ ಅಂತ ಯಾರಿದ್ದಾರೆ ಕಾಪಿ ಮಾಡ್ತಾರೆ. ಈ ಟಿ ವಿ ಸೀರಿಯಲ್ಗಳಲ್ಲಿ ಅರ್ಶನಾ ಕುಂಕುಮ ಚೆಲ್ಲೋದನ್ನೇ ಒಬ್ರು ತೋರಿಸಿದ್ರಾ, ಮಿಕ್ಕವರು ಅದನ್ನೇ ಕಾಪಿ ಮಾಡಿದ್ರು. ಲಾಸ್ಟ್ ಒಂದು 40-50 ಇಯರ್ಸಲ್ಲಿ ಅದೇನೋ ದೊಡ್ಡ ಒಂದು ಸಮಸ್ಯೆ ಥರ. ದೀಪ ಆರೋದು ಅಷ್ಟೇ, ಅದೇನೋ ದೀಪ ಆರ್ಬಿಡೋದು. ಎಷ್ಟೋ ಸಲ ದೀಪ ಆರುತ್ತೆ, ಗಾಳಿ ಬಂದು ದೀಪ ಆರುತ್ತೆ, ಅದೇನೋ ಆಗೋಗ್ಬಿಟ್ಟು ಹಂಗೆ. ಅದಕ್ಕೆ ಬಹಳ ಯೋಚನೆ ಅಂದ್ರೆ ಅದೊಂದು ಲಕ್ಷಣ, ಶಕುನ ಅಲ್ವಾ ಅದು? ಶಕುನಗಳು ಬೇರೆ ಬೇರೆನೆ, ಶಕುನಗಳಿವೆ. ನಾನು ಸಂಪೂರ್ಣವಾಗಿ ಇದು ಅಂತ ಹೇಳಲ್ಲ. ಶಕುನ ಶಾಸ್ತ್ರಗಳೇ ಇವೆ, ಪುಸ್ತಕಗಳಿವೆ. ನಾನು ತುಂಬ ಶಕುನಗಳ ಬಗ್ಗೆ ಓದ್ಕೊಂಡಿಲ್ಲ. ಕೆಲವು ನಮಗೆಲ್ಲ ಪ್ರಸಿದ್ಧವಾಗಿ ಗೊತ್ತಿರೋ ಶಕುನಗಳೆಲ್ಲ ಇವೆ. ಈಗ ಹಲ್ಲಿಯು ಲಚ್ಚಗುಟ್ಟತ್ತೆ, ಆಮೇಲೆ ಬಲಗಣ್ಣು ಅದರತ್ತೆ, ಎಡಗಣ್ಣು ಅದರತ್ತೆ, ಅಥವಾ ಎಡಭುಜನೋ ಬಲಭುಜ ಆದ್ರೂ ಅಂಥದ್ದು, ಕಾಲಲ್ಲಿ ನವೆ ಆಗುತ್ತೆ, ಪ್ರಯಾಣ ಆಗುತ್ತೆ ಅಂತ ಹೇಳ್ತಾರೆ. ಕೈಯಲ್ಲಿದ್ದಾದ್ರೆ ಕಾಸು ಬರುತ್ತೆ ಅಂತ ಹೇಳೋದಿದೆ. ಓಕೆ, ಸೊ ಇನ್ನು ಹೀಗೆ ಹಲವಾರು ನಂಬಿಕೆಗಳ ಒಂದು ದೊಡ್ಡ ಲೋಕನೇ ಇದೆ. ಆದರೆ ಆ ಲೋಕದ ಮೊದಲ ಹೆಜ್ಜೆ ಇವತ್ತು ಇಟ್ಟಿರೋದು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದಿಷ್ಟು ವಿಚಾರಗಳನ್ನು ಮಾತಾಡೋಣ. ಇಷ್ಟು ಹೊತ್ತು ಮಾತಾಡಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.